ಸೈಟ್ ವಿಚಾರದಲ್ಲಿ ಗಲಾಟೆ ಆಗ್ತಾ ಇರ್ತದೆ, ಕಾಂಪೌಂಡ್ ವಿಚಾರದಲ್ಲಿ ಗಲಾಟೆ ಆಗ್ತಾ ಇರ್ತದೆ. ಆದರೆ ಓಣಿ ಜಾಗದಲ್ಲಿ ಬೇಲಿ ಹಾಕಲಿಕ್ಕೆ ಅಧಿಕಾರಿಗಳು ಮುಂದಾದ್ರ, ಹೀಗಾಗಿ ಕಿರಿಕ್ ಶುರುವಾಗಿದೆ. ಜಕ್ಕೂರು ಸಮೀಪದ MCHS ಲೇಔಟ್ನಲ್ಲಿ ಓಣಿ ಜಟಾಪಟಿ ನಡೀತಾ ಇದೆ. ಶ್ರೀನಿವಾಸ್ ಎಂಬುವವರ ಸೈಟ್, ಆ ಸೈಟ್ ಪಕ್ಕದಲ್ಲಿರುವಂತಹ MCHS ಕಾಲೋನಿ. MCHS ಲೇಔಟ್ನಲ್ಲಿ ಬಹುತೇಕ IAS ಅಧಿಕಾರಿಗಳು ವಾಸವಾಗಿದ್ದಾರೆ. ರಸ್ತೆಗೆ ಬೇಲಿ ಹಾಕಲಿಕ್ಕೆ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. ಇನ್ನು ಓಣಿಗೆ ಬೇಲಿ ಹಾಕೋದ್ರಿಂದ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಆಗ್ತಾ ಇದೆ. ಅಲ್ಲಿಯ ಸಾರ್ವಜನಿಕರ ಅಳಲೋದು, ಬೇಲಿ ಹಾಕಲಿಕ್ಕೆ ಬಿಡಲ್ಲ ಅಂತ ಸಾರ್ವಜನಿಕರು ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಸಾರ್ವಜನಿಕರು ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಜಟಾಪಟಿ ನಡೀತಾ ಇದೆ. ಸಾರ್ವಜನಿಕರ ರಸ್ತೆಗೆ ತೊಂದರೆ ಕೊಡಬಾರ್ದು, ಮತ್ತೆ ಕುಡಿಯೋ ನೀರಿಗೂ ಕೂಡ ತೊಂದರೆ ಕೊಡಬಾರ್ದು ಅಂತ ಸುಪ್ರೀಂ ಕೋರ್ಟ್ನ ಆದೇಶ ಇದೆ. ಜಕ್ಕೂರು ಸಮೀಪದ MCHS ಲೇಔಟ್ನಲ್ಲಿ ಓಣಿ ಜಟಾಪಟಿ ಮತ್ತೊಂದು ಕಡೆ ನಡೀತಾ ಇದೆ. ಶ್ರೀನಿವಾಸ್ ಎಂಬುವವರ ಸೈಟ್ ಪಕ್ಕದಲ್ಲಿರುವಂತಹ MCHS ಕಾಲೋನಿ. ಇನ್ನು ಆ ಕಾಲೋನಿಯಲ್ಲಿ ಬಹುತೇಕ ಅಧಿಕಾರಿಗಳಿದ್ದಾರೆ, IAS ಅಧಿಕಾರಿಗಳೇ ಇದ್ದಾರೆ. ನೋಡಿ, ದೃಶ್ಯಗಳನ್ನು ಗಮನಿಸ್ತಾ ಇದ್ದಾರೆ. ಒಂದು ಕಡೆ ಈಗ ಬೇಲಿ ಹಾಕಲಿಕ್ಕೆ ಎಲ್ಲ ರೀತಿಯಾದಂತಹ ಕಾಮಗಾರಿ ನಡೀತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಾ. ಓಣಿಗೆ ನೋಡಿ ಈ ರಸ್ತೆ ಕಾಮಗಾರಿ ಏನು ಮಾಡ್ತಾ ಇದ್ದಾರಲ್ಲ, ಇದು ಬೇಲಿ ಹಾಕ್ಲಿಕ್ಕೆ ಮಾಡ್ತಾ ಇರುವಂಥದ್ದು. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಆ ಭಾಗದ ಸಾರ್ವಜನಿಕರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ರಸ್ತೆಗೆ ಬೇಲಿ ಹಾಕ್ಲಿಕ್ಕೆ ಈಗ ಅಧಿಕಾರಿಗಳೆಲ್ಲ ಮುಂದಾಗ್ಬಿಟ್ಟಿದ್ದಾರೆ. ಸ್ಟೇಟಸ್ ಕೋ ಇದೆ, ಅವ್ರು ಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇದೀರಾ ನೀವು? ಎನ್ಕ್ರೋಚ್ಮೆಂಟ್ ಇರೋದನ್ನ ನಾನಾಗಿ ಬಿಟ್ಕೊಟ್ರೆ ನಾನು ಅದನ್ನ ಸ್ಟೇಟಸ್ ಕೋ ಇದು ಮಾಡ್ದಂಗ ಅಲ್ಲ. ಕರೆಕ್ಟ್ ಒಪ್ಕೊಂಡ್ರೆ ನೋಡಿ ನೋಡಿ ನಮ್ಮನ್ನ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ, ಬಂದಿಲ್ಲ. ಇನ್ನು ಓಣಿ ಜಾಗಕ್ಕೆ ಬೇಲಿ ಹಾಕಿರುವ ವಿಚಾರ ಸಾರ್ವಜನಿಕರು ಒಂದು ಕಡೆ ತಕರಾರು ತೆಗಿತಾ ಇದ್ದಾರೆ. ಯಲಹಂಕ ವಲಯ ತಹಶೀಲ್ದಾರ್ ಶ್ರೇಯಸ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಹಿಂದೆ ಶ್ರೀನಿವಾಸ್ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ರು. ಒತ್ತುವರಿ ಆಗಿರುವ ಜಾಗವನ್ನ ಸರ್ಕಾರದ ಸುಪರ್ದಿಗೆ ನಾವು ತೆಗೆದುಕೊಳ್ತಾ ಇದ್ದೀವಿ. ಇದೀಗ ಬೇಲಿ ಹಾಕಿ ನಾವು ಸಂಬಂಧಪಟ್ಟ ಇಲಾಖೆಗೆ ಪತ್ರ ಕೂಡ ಬರಿತಾ ಇದ್ದೀವಿ. ಯಲಹಂಕ ವಲಯ ತಹಶೀಲ್ದಾರ್ ಶ್ರೇಯಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಶ್ರೀನಿವಾಸ್ ಅಂತ ಏನಿದಾರಲ್ಲ, ಶ್ರೀನಿವಾಸ್ ಎಂಬುವರ ಸೈಟ್ ಪಕ್ಕದಲ್ಲೇ MCHS ಕಾಲೋನಿ ಇರುವಂಥದ್ದು. ಆ ಕಾಲೋನಿ ಪಕ್ಕದಲ್ಲೇ ಈಗ ಬೇಲಿ ಹಾಕ್ಲಿಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು. ನಮ್ಮ ಫ್ಯಾಮಿಲಿನಲ್ಲಿ ಬಂದಿರುವಂತ ಜಮೀನು. ಈ ಜಮೀನಲ್ಲಿ ಮುಂಚೆ ರೈತರುಗಳು ಯಾವ ರೀತಿ ಬದುಗಳು ಕಟ್ಕೊಂಡಿರೋ ಅದ್ರ ಪ್ರಕಾರ ಕಾಂಪೌಂಡ್ ಹಾಕೊಂಡಿದ್ರು. BDN ಅವ್ರು ಬಂದು ಲೇಔಟ್ ಮಾಡಿದ್ರು. ಅವಾಗ್ಲೂ ನಮ್ಗೇನು ಗೊತ್ತಾಗ್ಲಿಲ್ಲ ಇಲ್ಲಿ ಓಣಿ ಹೋಗ್ತಿದೆ ಅಂತ ಹೇಳಿ. ಆಮೇಲಿಂದ ತಹಸೀಲ್ದಾರ್ ಅವರು 23ನೇ ಇಸ್ವಿ 11ನೇ ತಿಂಗಳಲ್ಲಿ ಒಂದು ಅವ್ರಾಗ ಅವರೇನೆ ಒಂದು ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿದ್ದಾದ್ಮೇಲೆ ನಮ್ಗೆ ಒಂದು ನೋಟಿಸ್ ಕೊಡ್ತಾರೆ. 76 ಸರ್ವೆ ನಂಬರ್ ಅಲ್ಲಿ, 92 ಸರ್ವೆ ನಂಬರ್ ಅಲ್ಲಿ, 76 ಸರ್ವೆ ನಂಬರ್ ಅಲ್ಲಿ ನೀವು ಓಣಿನ ಒತ್ತುವರಿ ಮಾಡ್ಕೊಂಡಿದ್ದೀರಿ. ಓಣಿ ಅನ್ನೋದು 2 ಸರ್ವೆ ನಂಬರ್ಗಳ ಎಂಡ್ಗಳ ಮಧ್ಯದಲ್ಲಿ ಇರುವಂತ ಜಮೀನು. 76 ಮತ್ತೆ 92 ನಮ್ದೆ. 76/3, 92/3. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಸುಷ್ಮಿತಾ ಘಟನಾ ಸ್ಥಳದಿಂದನೇ ಈಗ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ಸುಷ್ಮಿತಾ, ಸಾಕಷ್ಟು ಜಾಗವನ್ನು ಕಬಳಿಸ್ಕೊಳ್ಳುವಂತಹವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ಶ್ರೀನಿವಾಸ್ ಈಗ ಸರ್ಕಾರದ ಜಾಗವನ್ನು ನುಂಗು ಬಿಟ್ಟಿದ್ದಾರೆ. ಆ ಜಾಗವನ್ನು ನಾವು ಈಗ ಬಿಡಿಸ್ತಾ ಇದ್ದೀವಿ ಅಂತ ಅಧಿಕಾರಿಗಳು ಒಂದು ಕಡೆ ಹೇಳ್ತಾ ಇದ್ದಾರಾ, ಅಥವಾ ಅಸಲಿ ಕಹಾನಿ ಏನು ಸುಷ್ಮಿತಾ? ಎಸ್ ಸಚಿನ್, ಸಾರ್ವಜನಿಕರು ಓಡಾಡುವಂತಹ ಓಣಿಯಲ್ಲಿ ಬೇಲಿಯನ್ನ ಹಾಕ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿ ಇವತ್ತು ಸರ್ಕಾರಿ ಅಧಿಕಾರಿಗಳು ಹಾಗೆ ಇಲ್ಲಿರುವಂತಹ ಸಾರ್ವಜನಿಕರ ನಡುವೆ ಮಾತಿನ ಚಕಮಕಿ ಆಗಿರುವಂತದ್ದು. ಸದ್ಯ ನಾನು ಇವಾಗ ಆ ಒಂದು ಘಟನೆ ನಡೆದಂತಹ ಜಕ್ಕೂರಿನ MCHS ಲೇಔಟ್ ನಲ್ಲಿ ಇದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು. ಈ ಒಂದು ಜಾಗ ಏನಿದೆ, ಈ ಒಂದು ಜಾಗವನ್ನ ಕಳೆದ ಕೆಲ ವರ್ಷಗಳ ಹಿಂದೆ ಶ್ರೀನಿವಾಸ್ ಹಾಗೆ ಪುನೀತ್ ಅನ್ನುವರು ಈ ಒಂದು ಜಾಗ ಏನಿದೆ, ನಿಮ್ಗೆ ಪಕ್ಕದಲ್ಲಿ ಒಂದು ಶೀಟ್ ಕೂಡ ಕಾಣಿಸ್ತಾ ಇರಬಹುದು, ಇದರ ಪಕ್ಕದಲ್ಲಿರುವಂತಹ ಜಾಗ ಅವರಿಗೆ ಸೇರಿದೆ. ಆದ್ರೆ ಅವರಿಗೆ ಗೊತ್ತಿರಲಿಲ್ಲ ಈ ಒಂದು ಜಾಗ ಸರ್ಕಾರದ ಜಾಗ ಅಂತ ಹೇಳಿ, ಕೆಲವೊಂದಿಷ್ಟು ಭಾಗದ ಜಾಗ. ಸೊ ಹೀಗಾಗಿ ಅವರು ಇಲ್ಲಿವರೆಗೂ ಕೂಡ ಒಂದು ಕಾಂಪೌಂಡ್ ಅನ್ನ ಹಾಕೊಂಡಿರ್ತಾರೆ. ಆದ್ರೆ ಅಳತೆ ಮಾಡಿದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇದಿಷ್ಟು ಜಾಗ ಒತ್ತುವರಿ ಆಗಿದೆ ಅಂತ ಹೇಳಿ. ಹೀಗಾಗಿ ಅಧಿಕಾರಿಗಳು ಕೂಡ ಬಂದು ಅವರಿಗೆ ಮನವೊಲಿಕೆ ಮಾಡ್ತಾರೆ, ಇದಿಷ್ಟು ಜಾಗ ನೀವನ್ನ ಒತ್ತುವರಿಯನ್ನ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಸೊ ಸರ್ಕಾರಿ ಅಧಿಕಾರಿಗಳು ತಿಳಿಸಿದ ತಕ್ಷಣವೇ ಅವರು ಶ್ರೀನಿವಾಸ್ ಅವರು ಈ ಒಂದು ಜಾಗ ಏನಿದೆ ಒತ್ತುವರಿ ಆಗಿರುವಂತಹ ಜಾಗ ಅದನ್ನ ಬಿಟ್ಕೊಡ್ತಾರೆ. ಸೊ ಬಿಟ್ಕೊಟ್ಟಾದ್ಮೇಲೆ ಇವಾಗ ಅಧಿಕಾರಿಗಳು ಬಂದು ಈ ಒಂದು ಜಾಗದಲ್ಲಿ ಇವಾಗ ಬೇಲಿ ಹಾಕ್ಲಿಕ್ಕೆ ಹೊರಟಿರುವಂತದ್ದು. ಆದ್ರೆ ಇವರು ಕೇಳ್ತಾ
ಇರುವಂತದ್ದು ಸಾರ್ವಜನಿಕರು ಓಡಾಡುವಂತಹ ಸ್ಥಳದಲ್ಲಿ ಬೇಲಿ ಹಾಕಿದ್ರೆ ಅಲ್ಲಿ ಸಾರ್ವಜನಿಕರು ಯಾವ ರೀತಿಯಲ್ಲಿ ಓಡಾಟವನ್ನ ನಡೆಸ್ತಾರೆ ಅಂತ ಹೇಳಿ. ಇದು ಏನಾಯ್ತು, ಯಾಕೋಸ್ಕರ ಅವರು ಒತ್ತುವರಿ ಮಾಡ್ಕೊಂಡಿರೋದು ಈ ಹಿಂದೆ ಗೊತ್ತಿರ್ಲಿಲ್ವಾ ಏನು ಅಂತ ಹೇಳಿ ನಾನು ನೇರವಾಗಿ ಪುನೀತ್ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಈ ಹಿಂದೆ ಈ ಒಂದು ಜಾಗ ಒತ್ತುವರಿ ಆಗಿತ್ತು ಅಂತ ಹೇಳಿ ನಿಮ್ಗೆ ಅಧಿಕಾರಿಗಳು ಬಂದು ತಿಳಿಸಿದ್ರು, ಹಾಗೆ ನೀವು ಆ ಒಂದು ಒತ್ತುವರಿ ಆಗಿರುವಂತಹ ಜಾಗವನ್ನು ಕೂಡ ಬಿಟ್ಕೊಟ್ರಿ. ಇದಕ್ಕಿಂತ ಮುಂಚೆ ನಿಮ್ಗೆ ಈ ಒಂದು ಜಾಗ ನೀವು ಒತ್ತುವರಿ ಮಾಡ್ಕೊಂಡಿದ್ರಿ ಅಂತ ಗೊತ್ತಿರ್ಲಿಲ್ವಾ? ಇಲ್ಲ ಮೇಡಮ್, ಇದು ನಮ್ಮ ಆನ್ಸೆಸ್ಟ್ರಲ್ ಪ್ರಾಪರ್ಟಿ. ಸುಮಾರು 120 ವರ್ಷದಿಂದ ಇಲ್ಲಿ ನಾವು ಒಕ್ಕಲ್ತರ ಮಾಡ್ತಿದ್ದು. ಬದುಗಳು ಹೇಗಿತ್ತು ಹಾಗೆ ಕಾಂಪೌಂಡ್ ಹಾಕೊಂಡಿದ್ರು. ಸುಮಾರು 30-40 ವರ್ಷದ ಹಳೆ ಕಾಂಪೌಂಡ್. ತಹಸೀಲ್ದಾರ್ ಅವ್ರು ಬಂದು ನಮ್ಗೆ ಹೇಳಿದ ತಕ್ಷಣ, ಸರ್ ನೀವು ಎಲ್ಲಿಗೆ ತೋರಿಸ್ತೀರಾ ಅಲ್ಲಿಗಿಂತ ಸ್ವಲ್ಪ ಹಿಂದಕ್ಕೆ ಹಾಕೋತೀವಿ, ನಮ್ಗೆ ಅಡ್ಡಿ ಇಲ್ಲ ಅಂತ ಹೇಳಿ ನಾವು ಇಮಿಡಿಯೇಟ್ ಆಗಿ ಅದನ್ನ ತೆರವು ಮಾಡಿಕೊಟ್ವಿ. ತೆರವು ಮಾಡಿಕೊಟ್ಟಾಗ್ಲೂ ಏನೋ ಸಮಸ್ಯೆ ಇರಲಿಲ್ಲ. ನಾವು ಯಾವಾಗ ಇಲ್ಲಿ ಗೇಟ್ ಇಟ್ವಿ, ಇಲ್ಲಿಂದ ಮುಂದೆ 2ನೇ ಕ್ರಾಸಲ್ಲಿ ಕಟಾರಿ ಅವ್ರ ಮನೆ ಇದೆ, ಅವರು ಪ್ರೆಷರ್ ಮಾಡಿ ಕಳಿಸಿ ಇಲ್ಲಿಗೆ ಫೆನ್ಸಿಂಗ್ ಹಾಕ್ಲೇಬೇಕು, ಅವ್ರು ಇಲ್ಲಿ ಓಡಾಡಬಾರ್ದು ಅಂತ ಹೇಳಿ ಕಳಿಸಿ ಅವರು ಫೆನ್ಸಿಂಗ್ ಹಾಕ್ಸ್ತಾ ಇದ್ದಾರೆ. ಸರ್, ಅಂದ್ರೆ ನೀವು ಹೇಳಿದ್ರೆ ಅವ್ರು ಓಡಾಡಬಾರ್ದು ಅಂತ ಹೇಳಿ, ಅಂದ್ರೆ ಕೇವಲ ನೀವು ಮಾತ್ರ ಓಡಾಡಬಾರ್ದು ಅಂತ ಅಥವಾ ಸಾರ್ವಜನಿಕರು ಓಡಾಡಬಾರ್ದು ಅಂತಾನ ಸರ್? ಮೇಡಮ್, ಇದು ಓಣಿ ಅಂದ್ರೆ ಒಂದು ಸರ್ವೆ ನಂಬರ್ಗೂ ಇನ್ನೊಂದು ಸರ್ವೆ ನಂಬರ್ಗೂ ಮಧ್ಯೆ ಇರುವಂತ ಜಮೀನು ಇದು. ಆ ಜಮೀನು ಓಡಾಡ್ಲಿಕ್ಕೆ ಅಂತಾನೆ ಬಿಟ್ಟಿರೋಂಥ ಜಮೀನು. ರಸ್ತೆಗೆ ಇವ್ರು ಬಂದು ಫೆನ್ಸಿಂಗ್ ಹಾಕ್ತಾ ಇರೋದು, ಯಾಕಂದ್ರೆ ನಾನು ಗೇಟ್ ಇಟ್ಟಿದ್ದೀನಿ ಅಂತ ಬಿಟ್ಟು ಅಂತ. ಅದೇ ಕಾರಣವಾಗಿ ನಾನು ಹೇಳಿದೆ, ಸರಿ ಇದು ನನ್ನ ಇದು ಆಕ್ಚುಲ್ ಆಗಿ ಆ ಗೇಟ್ ಇಂದ, ಮೇನ್ ರೋಡ್ ಇಂದ ಮೇಲ್ಗಡೆ ಕಟಾರಿ ಅವ್ರ ಮನೆ ಜೊತೆಗೆ ಅಲ್ಲಿ ಪಾರ್ಕ್ ವರ್ಗು ಇದು ಓಣಿನೇ ರೋಡ್ ಇವ್ರು ಮಾಡ್ಕೊಂಡಿದ್ದಾರೆ. ಆದ್ರೆ ನಾವು ಆ ಓಣಿನ ರೋಡಾಗಿ ಉಪಯೋಗಿಸಬಾರ್ದು ಅನ್ನೋದು ಈ ಅಧಿಕಾರಿಗಳ ಒಂದು ಇದು ದರ್ಪ. ಇವಾಗ ನಾವೇನ್ ಮಾಡಿದ್ವಿ, ಅದಕ್ಕಾಗಿ ನಾವು ಇಲ್ಲಿ ಗೇಟ್ ಇಡಬಾರ್ದು ತಾನೆ, ಮುಂದೆ ಇರೋದು ರೋಡೇ ಅಲ್ವಾ, ನಾನು ಆ ರೋಡ್ ಗೇಟ್ ಇಟ್ಕೋತೀನಿ. ನಿಮ್ಮ ಮನೆ ಮುಂದೆನೆ ನನ್ನ ಜಮೀನಿದೆ, ನಾನು ಅಲ್ಲಿ ಇಟ್ಕೋತೀನಿ ಗೇಟ್. ಅವರೇ ಬಂದು JCB ತಡೆದು ನಮ್ಮ ಮೇಲೆಲ್ಲ ನೀವು ನಾನು ರೆಕಾರ್ಡ್ ಮಾಡಬಾರ್ದು, ಅದು ಮಾಡಬಾರ್ದು ಅಂತ ಹೇಳಿ ನೀವು ರೌಡಿಸಮ್ ಮಾಡ್ತಿದ್ದೀರಾ, ನೀವು BBMP ಪರ್ಮಿಷನ್ ತಗೋಬೇಕು. ಅಲ್ಲ ಮೇಡಮ್, ನನ್ನ ಪ್ರೈವೇಟ್ ಪ್ರಾಪರ್ಟಿ ನಾನು ಗೇಟ್ ಇಟ್ಕೊಳ್ಳೋದಕ್ಕೆ BBMP ಅವ್ರನ್ನ ಕೇಳಬೇಕಂತೆ, ನಾನು ಗೇಟ್ ಇಟ್ಕೊಳ್ಳ ಬೇಡವಾ ಅಂತ ಬಿಟ್ಟು ಅಂತ. ಕಾಂಪೌಂಡ್ ಹಂಗೆ ಇರಬೇಕಂತೆ. ಸದ್ಯ ಇವಾಗ ಬೇಲಿಯನ್ನು ಹಾಕ್ತಿದ್ದಾರೆ, ನೀವು ಮುಂದೆ ಕಾನೂನು ಹೋರಾಟಕ್ಕೆ ಏನಾದ್ರು ಮುಂದಾಗ್ತೀರಾ, ಹೇಗೆ ಸರ್? ಖಂಡಿತವಾಗ್ಲೂ ಮೇಡಮ್, ಇದನ್ನ ನಮ್ಮ ಕೃಷ್ಣ ಬೈರೇಗೌಡರ ಸಾಹೇಬ್ರಿಗೂ ಗಮನಕ್ಕೆ ತಗೊಂಡ್ಬರ್ತೀವಿ. ಈ ರೀತಿಯಾದಂತಹ ಆಕ್ಟಿವಿಟೀಸ್ನ ಅವ್ರು ಯಾವುದೇ ರೀತಿಯಾಗಿ ಎಂಕರೇಜ್ ಮಾಡೋದಿಲ್ಲ. ನಮ್ಮ ಪ್ರಾಪರ್ಟಿನಲ್ಲಿ ನಮಗೆ ಗೇಟ್ ಇಕ್ಕೋದಕ್ಕೆ ಅವ್ರು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಅವ್ರಿಗೂ ನಾವು ಮನವೊಲಿಕೆ ಮಾಡ್ಕೊಡ್ತೀವಿ. ಇದ್ರದ್ದು ಈ ವಿಚಾರವಾಗಿ ಏನೇನು ನಡೀತಾ ಇದೆ, ಇಲ್ಲಿ ಈ ಅಧಿಕಾರಿಗಳ ದರ್ಪ ಎಷ್ಟಿದೆ, ಅದು ಸೆಕೆಂಡ್ ಸ್ಯಾಟರ್ಡೆ ಬಂದು ಈ ಕೆಲಸನ ಮಾಡ್ತಿದ್ದಾರೆ. ಯಾಕಂದ್ರೆ ನಾವು ಕೋರ್ಟ್ಗೆ ಹೋಗಬಾರ್ದು ಅನ್ನೋಂಥ ಒಂದು ರೀತಿನಲ್ಲಿ ಫಸ್ಟ್ BBMP ಅವ್ರನ್ನ ಕಳಿಸಿದ್ರು. BBMP ಅವ್ರು ಇಲ್ಲ, ಇಲ್ಲಿ ಫೆನ್ಸ್ ಹಾಕಕ್ಕೆ ಬರಲ್ಲ ಅಂತ ಹೋದ್ರು. ಆಮೇಲೆ ಅವ್ರದೇ ಡಿಪಾರ್ಟ್ಮೆಂಟ್ ಆಗಿರೋ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ತಹಸೀಲ್ದಾರ್ಗೆ ಹೇಳಿ ಕಳಿಸಿದ್ದಾರೆ. ತಹಸೀಲ್ದಾರು ನಮ್ಗೊಂದು ನೋಟಿಸ್ ಕೊಡ್ತಾ ಇಲ್ಲ, ಅವ್ರಿಗೆ ಬಂದಿರೋಂಥ ಆರ್ಡರ್ಸ್ ಬಗ್ಗೆ ಹೇಳ್ತಾ ಇಲ್ಲ. ಏನಕ್ಕೆ ಓಣಿ ದಾರಿಗೆ ಏನಕ್ಕೆ ನೀವು ಕಾಂಪೌಂಡ್ ಹಾಕ್ತಿದ್ರ ಅಂತ ಕೇಳಿದ್ರೆ, ಇಲ್ಲ ನಾವು ತಗೊಂಡ್ಬಿಡ್ತೀವಿ ಈಗ ಸುಬ್ರತ್ಗೆ, ಆಮೇಲಿಂದ ನಾನು ಪತ್ರ ಬರೀತೀನಿ ಹೈಯರ್ ಅಪ್ಸ್ಗೆ, ಅವ್ರು ಏನ್ ಡಿಸೈಡ್ ಮಾಡ್ತಾರೆ ಅದ್ರ ಪ್ರಕಾರವಾಗಿ ಮಾಡ್ತೀನಿ. ಈ ಒಂದು ಎಲ್ಲರೂ ಮನವರಿಕೆ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ಒಂದು ಸತಿ ಅದು ಓಣಿ ಅಂತ ಆದ್ಮೇಲೆ ಅದರ ನೇಚರ್ನ ಯಾರು ಚೇಂಜ್ ಮಾಡಕ್ ಬರೋದಿಲ್ಲ. ಬಟ್ ಸ್ಟಿಲ್ ಇದನ್ನೆಲ್ಲ ಮಾಡ್ತಿದಾರೆ ನಮಗೆ. ಸೊ ಇದಿಷ್ಟು ಪುನೀತ್ ಅವ್ರು ಹೇಳ್ತಿರುವಂತದ್ದು. ಹಾಗೆ ನಾನು ತೋರಿಸ್ತಾ ಹೋಗ್ತೀನಿ, ಸಂಪೂರ್ಣವಾಗಿ ಈ ಒಂದು ಓಣಿ ಜಾಗ ಏನಿದೆ ಅದಕ್ಕೆ ಇವಾಗ ಕಲ್ಲನ್ನ ಹಾಕಿ ಅದಕ್ಕೆ ಒಂದು ಬೇಲಿಯನ್ನ ಕಟ್ಟಲಿಕ್ಕೆ ಇವಾಗ ಅಧಿಕಾರಿಗಳು ಮುಂದಾಗಿರುವಂತದ್ದು. ಹಾಗೆ ಮತ್ತೊಂದು ಭಾಗದಲ್ಲಿ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈ ಒಂದು MCHS ಲೇಔಟ್ ಏನಿದೆ ಇಲ್ಲಿ ಬಹುತೇಕವಾಗಿ ಎಲ್ಲರೂ ಕೂಡ IAS ಆಫೀಸರ್ಸ್ ಗಳೇ ಇರುವಂತದ್ದು. ಸೊ ಹೀಗಾಗಿ ಅವರು ಮುಂಭಾಗದಲ್ಲೂ ಕೂಡ ಒಂದು ಗೇಟ್ ಅನ್ನ ಮಾಡ್ಕೊಂಡಿದ್ದಾರೆ. ಕೇವಲ ಒಂದು ಭಾಗದಲ್ಲಿ ಅಲ್ಲ, ಒಟ್ಟು 8 ಭಾಗದಲ್ಲಿ ಈ ಗೇಟ್ ಅನ್ನ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅವರು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಇವರು ಅಧಿಕಾರಿಗಳಿಗೆ ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರೆ. ಈ ಒಂದು ಗೇಟ್ ಏನಿದೆ, ಈ ಒಂದು ಗೇಟ್ ಕೇವಲ ನಾವು ಮಾತ್ರ ಓಡಾಡ್ಲಿಕ್ಕೆ ಈ ಒಂದು ರಸ್ತೆಯನ್ನ ಬಿಟ್ಕೊಡ್ಬೇಕೆ ಹೊರತು ಬೇರೆ ಸಾರ್ವಜನಿಕರು ಈ ಒಂದು ರಸ್ತೆಯಲ್ಲಿ ಓಡಾಡಬಾರ್ದು. ಹೀಗಾಗಿ ಇವರು ಅಧಿಕಾರಿಗಳಿಗೆ ಕುಮ್ಮಕ್ಕನ್ನ ಕೊಟ್ಟು ಈ ರೀತಿಯಲ್ಲಿ ಮಾಡಿಸ್ತಿದ್ದಾರೆ ಅಂತ ಹೇಳಿ ಅವರು ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಸಚಿನ್, ಧನ್ಯವಾದ ಸುಷ್ಮಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.